ನಾಟಕ ಮಾಡ್ತೀರಾ? ಅಪ್ಪ ನಿನ್ನ ಮುಂದೆ ಅಲ್ಲ, ಜನಗಳ ಮುಂದೆ. ಹಾ ಅದೇ ಅದೇ. ಅಣ್ಣ, ಜಾತ್ರೆ ದಿನ ಒಂದು ನಾಟಕ ಮಾಡಬೇಕಿತ್ತು, ಮಾಡ್ತೀರಾ? ಮಾಡೋಣ ಬಿಡಪ್ಪ. ಮಹಾಭಾರತದ ಯುದ್ಧ, ರಾಮಾಯಣದ ಯುದ್ಧ. ಯುದ್ಧ ಎಲ್ಲ ಬೇಡ ಅಣ್ಣ. ಮತ್ತೆ ಲವ ಕುಶನ್ ವೇಷ ಹಾಕೋಣವಾ, ಇಲ್ಲ ಕೃಷ್ಣನ ಭೂಮಿಗೆ ಕರ್ಸ್ಬಿಡೋಣವಾ? ಆ ತರ ಎಲ್ಲ ಏನ ಬೇಡ ಚಿಕ್ಕಪ್ಪ. ವೇಷ ಹಾಕಿದ್ರೆ ರಾಜರ ತರ ಇರ್ಬೇಕು. ಅವ್ರ ಮಗಳು ಕಲ್ಯಾಣಿ ಚಿಕ್ಕ ವಯಸ್ಸಲ್ಲೇ ಎಲ್ಲೋ ತಪ್ಪಿಸ್ಕೊಂಡಿದ್ಲು. 20 ವರ್ಷ ಆದ್ರೂ ಇನ್ನೂ ಹುಡುಕ್ತಾನೆ ಇದ್ದಾರೆ. ಇದೇ ಕತೆ ಚಿಕ್ಕಪ್ಪ. ಹೇಗಿದೆ? ಕಲ್ಯಾಣಿ ಅದೇನಮ್ಮ, ಯುವರಾಣಿ ಶಿವದೇವ್ ಅವ್ರಿಗೆ ಜಾತ್ರೆಯಲ್ಲಿ ಸಿಕ್ಕೇ ಸಿಗ್ತಾಳೆ. ಕಾವೇರಿ, ಒಂದ್ ನಿಮಿಷ ಹಿಡ್ಕೊ. ಅಣ್ಣ, ಈ ಅಡ್ವಾನ್ಸ್ ತಗೊಳ್ಳಿ. ಅಯ್ಯಯ್ಯೋ, ಅದೆಲ್ಲ ಬೇಡಪ್ಪ. ಚಿಕ್ಕಪ್ಪ, ಬಂದಿರೋ ಲಕ್ಷ್ಮೀನ ಮೊದ್ಲು ಕಣ್ಣಿಗೆ ಗೊತ್ಕೊಳ್ಳಿ. ಇಲ್ ಕೊಡಿ. ತಗೊಳ್ಳಿ. ಶಬಾಷ್ ಅಂದ್ಕೊಂಡ್ರೆ ಸಾಲ್ದಮ್ಮ. ಆ ಕಲ್ಯಾಣಿ ನಮ್ ನಾಟಕ ನೋಡಕ್ ಬರ್ಬೇಕು. ಹೋಗ್ ಬರ್ತೀನಮ್ಮ ಕಾವೇರಿ. ಬರ್ತೀನ. ಸರಿ ಅಣ್ಣ, ಆಯ್ತು. ನೋಡ್ದಿಯಲ್ಲ ಕಾವೇರಿ, ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೇನೆ ಜಾತ್ರೆಯಲ್ಲಿ ಕಲ್ಯಾಣಿನ ಹುಡ್ಕೋದಕ್ಕೆ ದಾರಿ ಸಿಕ್ಕಿದ್ದು. ಹೌದು, ಬಾ ಹೋಗೋಣ. ಶಿವದೇವ, ಶಿವ, ಕಲ್ಯಾಣಿ, ಕಲ್ಯಾಣಿ ಬೇಕಮ್ಮ. ಶಿವ, ನಾವಿಲ್ಲಿಗೆ ಬಂದಿರೋದೇ ಕಲ್ಯಾಣಿಗೋಸ್ಕರನಪ್ಪ. ಆ ಮಹೇಶ್ವರಮ್ಮನ ಅನುಗ್ರಹದಿಂದ ಈ ಸಲನಾದ್ರೂ ನನ್ನ ಮೊಮ್ಮಗಳು ನಮಗ್ ಸಿಗ್ತಾಳೆ ಅನ್ಕೊಂಡಿದ್ದೀನಿ. ನನಗೆ ಕಲ್ಯಾಣಿ ಬೇಕು. ಕಲ್ಯಾಣಿ ಬೇಕು. ಶಿವ, ತಂದೆಯಾಗಿ ಮಗಳನ್ನ ನೋಡ್ಬೇಕು ಅಂತಿದ್ಯಾ. ನಮ್ಮ ರಾಜ ಸಂಸ್ಥಾನ ವಾರಸ್ದಾರಳಾಗಿ ಯುವರಾಣಿನ ನೋಡ್ಬೇಕು ಅಂತಿದ್ದಾನೆ. ಕಲ್ಯಾಣಿ ಬೇಕು. ಕಲ್ಯಾಣಿ ಬೇಕಮ್ಮ. ಕಲ್ಯಾಣಿ, ಕಲ್ಯಾಣಿ, ನನ್ನ ಕಲ್ಯಾಣಿ, ಕಲ್ಯಾಣಿ ಬೇಕು. ರಾಜಮಾತೆ, ಯಾಕೆ ಹೇಗಿದ್ದೀರಾ? ಶಿವದೇವ, ಕಲ್ಯಾಣಿ ಕಲ್ಯಾಣಿ ಅಂತ ಕನವರ್ಸೋದು ಜಾಸ್ತಿ ಆಗಿದೆ ಪೃಥ್ವಿ. ಕಲ್ಯಾಣಿ, 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 ಅಮ್ಮ ಕಲ್ಯಾಣಿ, ಬಂದ್ಬಿಟ್ಟಿಯಾ? ಬಂದಿದ್ದೀನಿ. ಮಜ್ಜಿಗೆ ಕುಡಿರಿ. ಕುಡಿತೀನಿ, ಕೊಡು ಕೊಡು. ಯಾಕಮ್ಮ ನಿಂತ್ಕೊಂಡಿದ್ಯಾ? ಕೂತ್ಕೋ. ನನ್ನ ಕಲ್ಯಾಣಿ ಬಂದ್ಬಿಟ್ಲು. ಕುಡಿರಿ. ಕುಡಿಲ್ಲ? ಕುಡಿತೀನಿ ಕುಡಿತೀನಿ. ಗಮನಿಸಿದ್ಯಾ ಪೃಥ್ವಿ, ಕಾವೇರಿ ನೋಡಿದ ತಕ್ಷಣ ಶಿವದೇವ ಕನವರಿಸೋದನ್ನೇ ಬಿಟ್ಬಿಟ್ಟ. ಕಾವೇರಿನ ಅವ್ರ ಮಗಳು ಅನ್ಕೋತಾ ಇರ್ಬೇಕು ಅವರು. ನನ್ನ ಕಲ್ಯಾಣಿ. ಕುಡ್ತೆ. ನನ್ ಬಂಗಾರ ಕಂದ ಕಲ್ಯಾಣಿ. ಈಗ ನೀವು ಮಲ್ಕೋತೀನಮ್ಮ. ಮಲ್ಕೊಳ್ಳಿ. ಮತ್ ನೀನ್ ಇಲ್ಲೇ ಇರ್ತೀಯಲ್ವಾ? ಮಲ್ಕೊಳ್ಳಿ. ನಾನು ಕೂಡ ಇಲ್ಲೇ ಇರ್ತೀನಿ, ಸರಿನಾ? ಆಯ್ತು, ಮಲ್ಕೊಳ್ಳ. ಮಲ್ಕೊಳ್ಳಿ. ಕಲ್ಯಾಣಿ, ನೀನ್ ಇಲ್ಲೇ ಇರು.
ನೀನಿಲ್ಲೇರು ಜೋ ಅಚ್ಯುತಾನಂದ ಜೋ ಜೋ ಮುಕುಂದ ಲಾಲಿ ಪರಮಾನಂದ ರಾಮ ಗೋವಿಂದ ಜೋ 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 ಅಮ್ಮ ಕಾವೇರಿ, ನನ್ನ ಮಗನ್ಗಿರೋ ಕಾಯಿಲೆನ ಯಾವ ಡಾಕ್ಟ್ರು ಸರಿ ಮಾಡಕ್ಕಾಗ್ಲಿಲ್ಲ. ನಿನ್ನ ನೋಡ್ತಿದ್ರೆ ನೀನೇ ಅವನಿಗೆ ಔಷಧಿ ಅಂತ ಅನ್ನಿಸ್ತಾ ಇದೆ. ಕಾವೇರಿ, ಇನ್ ಮುಂದೆ ನಮ್ಮ ಶಿವದೇವನ ಆರೋಗ್ಯವನ್ನ ನೀನೇ ನೋಡ್ಕೋತೀಯಮ್ಮ. ಅಮ್ಮೋರೆ, ಅದು ರಾಜಮಾತೆ ಮಯೂರಿಗೆ ಅಸಿಸ್ಟೆಂಟ್ ಆಗಿರ್ಬೇಕಲ್ವಾ ಅಂತ ಹೇಳಿ. ಸಾಕ್ ಸುಮ್ನಿರೋ. ಏನಮ್ಮ, ನೀನೇ ಹೋಗ್ಬೇಕಾ? ಬೇರೆ ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಳ್ಳಿ. ಕಾವೇರಿ, ಕಾವೇರಿ, ಏ ಕಾವೇರಿ, ಕಾವೇರಿ. ಅಮ್ಮೋರೆ, ಹೇಳಿ ಅಮ್ಮೋರೆ. ನಿನ್ನ ನನ್ ಮಗಳ ಹಿಂದೆ ಕಳ್ಸಿದ್ ಯಾಕೆ ಹೇಳು? ಗೊತ್ತಿಲ್ಲ ಅಂತ ಹೇಳ್ಬೇಡ, ನನಗ್ ಕೋಪ ಬರುತ್ತೆ. ನನ್ ಮಗಳು ಕೆಳಗ್ ಬಿದ್ಲಂತಲ್ವಾ, ಹಿಂದೆ ಇದ್ಕೊಂಡು ಏನ್ ಮಾಡ್ತಿದ್ದೆ? ವೈದಿಕಾ, ನಿನ್ನ ಮಗಳು ಕಣ್ಣಿಗೆ ಹಾಕೋಬೇಕಾಗಿರೋ ಕನ್ನಡಕನ ತಲೆಗೆ ಹಾಕೋತಾಳೆ. ಅಲ್ಲೇನ್ ಕಾಣಿಸುತ್ತೋ ಅವಳಿಗೆ? ಮುಂದೆ ಅಂತೂ ನೋಡಲ್ಲ, ನೆಲನಾದ್ರೂ ನೋಡ್ಬೋದಲ್ಲ. ಸ್ಲಿಪ್ ಆಗಿ ಬಿದ್ದೋದ್ಲಂತೆ ಅತ್ತೆ. ಯಾರು ಬೀಳಿಸ್ಲಿಲ್ಲ ತಾನೇ? ಛೇ, ಯಾರು ಬೆಳೆಸ್ಲಿಲ್ಲ, ಅವಳೇ ಬಿದ್ದಿದ್ದು. ಸರಿ ಬಿಡು, ಮೊದ್ಲು ಯಾವ್ದಾದ್ರು ಡಾಕ್ಟರ್ ಇದ್ರೆ ಕರ್ಸು ಪೃಥ್ವಿ. ಅವ್ರ ಮನೆ ಕೆಲಸ ಮಾಡೋ ನೀನು ನನ್ ಮಗನ್ನ ನಿನ್ ಬಾವ ಅಂತ ಹೇಳ್ತೀಯ ಹೆಂಗೆ? ಬಾವ ಡಾಕ್ಟರ್ ಅಂತ ಹೇಳ್ಬಾರ್ದು. ಕಾವೇರಿ, ಏನೋ ಹೇಳಕ್ ಬಂದೆ? ಅದು ನಮ್ಮೂರಲ್ಲಿ ಒಬ್ರು ಡಾಕ್ಟರ್ ಇದ್ದಾರೆ ವಕೀಲ್ ಸಾಹೇಬ್ರೆ. ಮತ್ತಿನ್ನೇನು, ಅವ್ರನ್ನೇ ಕರ್ಸು. ಮಯೂರಿಗೆ ಮುಂದೆ ನೋಡ್ಕೊಂಡು ನಡಿಯಕ್ ಹೇಳು. ಈ ಸಲ ಕೆಳಗ್ ಬಿದ್ರೆ ಹೇಳಲ್ಲ ಅವಳು. ಕಾವೇರಿ, ನೀನ್ ಹೋಗಮ್ಮ. ಹಾ ಸರಿ ಅಮ್ಮವ್ರೆ. ವೈದಿಕ, ದೊಡ್ಡಮ್ಮನ ಜೊತೆ ನಾವು ಆ ಹಳ್ಳಿಗೆ ಹೋಗೋದು ಯಾರಿಂದ ತಪ್ಸೋಕ್ಕಾಗಲ್ಲ. ಅಲ್ಲಿ ನಮ್ಮ ತಪ್ಪು ಅವ್ರಿಗೆ ಗೊತ್ತಾಯ್ತು ಅಂದ್ರೆ ರಾಜ್ಮಹಲ್ ಇರ್ಲಿ, ಗೆಸ್ಟ್ ಹೌಸ್ಗೂ ಬರಕ್ ಬಿಡಲ್ಲ. ಏನಂತೀಯ? ಕೆಲವು ಅಪಾಯಗಳನ್ನ ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೋಬಹುದು. 1 ಗಂಟೆನಲ್ಲಿ ಅತ್ತೆ ಅವರು ಅಣುಬಾಂಬ್ ತರ ಬ್ಲಾಸ್ಟ್ ಆಗ್ತಾರೆ ಅಂತ ಗೊತ್ತಾದಾಗ ಎಸ್ಕೇಪ್ ಆಗೋದಕ್ಕೆ ನಮ್ಮ ಹತ್ರ 60 ನಿಮಿಷ ಇರುತ್ತೆ. ಇನ್ನು ಯೋಚನೆ ಮಾಡಬೇಕು ಅಂದ್ರೆ ಆಗಲ್ಲ. ಹಳ್ಳಿಲಿರೋ ರೈತರ ಸಮಸ್ಯೆ ಏನು ಅಂತ ತಿಳ್ಕೊಂಡ್ರೆ ಹೃದಯ ಕರ್ಗೋಗ್ಬಿಡುತ್ತೆ. ಆಮೇಲೆ ನಮ್ಮನ್ನೇನಾದ್ರೂ ನೋಡಿದ್ರೆ ರೊಚ್ಚಿಗೆದ್ದು ಬಿಡ್ತಾರೆ. ನಿಮ್ಗೊಂದು ವಿಷಯ ಗೊತ್ತಾ? ಹಿಂದೆನೆ ಹೋಗ್ತಾ ಇದೀವಿ ಅಂದ್ರೆ
ಅವ್ರಿಗೇನೋ ಕಾದಿದೆ ಅಂತ. ವೈದಿಕ, ತಲೆ ಕೆಡಿಸ್ಕೋಬೇಡಿ. ಮರ್ಡರ್ ಪ್ಲಾನ್ ಎಲ್ಲ ಏನಿಲ್ಲ, ನಾವು ಉಳ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿದ್ದೀನಿ. ಏನದು? ರಿಸಲ್ಟ್ನ ಮೊದಲೇ ಹೇಳ್ತಾ ಇದ್ದೀನಿ, ಡೀಟೇಲ್ಸ್ನೆಲ್ಲ ಆಮೇಲೆ ಹೇಳ್ತೀನಿ. ಅತ್ತೆ ಅವರು ವಿಷಯ ಗೊತ್ತಾಗಿ ರೊಚ್ಚಿಗೇಳೋ ಮೊದಲು ತಲೆ ಮೇಲೆ ಸಿಡಿಲ್ ಬಡ್ದಾಗೆ ಬೇರೆ ವಿಷಯ ತಲುಪಬೇಕು. ಇದು ಒಂದ್ ರೀತಿ ಮೋಸ ಅಲ್ವಾ? ನಾವು ಮದ್ವೆ ಆದಾಗಿಂದಲೂ ಮಾಡ್ಕೊಂಡು ಬಂದಿರೋದು ಅದನ್ನೇ ಅಲ್ವಾ? ಸ್ವಲ್ಪ ಆದ್ರೂ ಕ್ಲೂ ಕೊಡು ವೈದಿಕ. ದೊಡ್ಡಮ್ಮನ್ಗಿಂತ ನಿನ್ನ ನೋಡಿದ್ರೇನೆ ಭಯ ಆಗ್ತಿದೆ. ಹಳ್ಳಿ ಜನರ ಎದುರಿಗೆ ತನ್ನ ವಿಶಾಲ ಹೃದಯದ ಬಗ್ಗೆ ಹೇಳಬೇಕು ಅನ್ಕೊಂಡಿರೋ ಮಹಾದೇವಿ ಅತ್ತೆ ಅವ್ರ ಗುಂಡಿಗೆಗೆ ಸಿಡಿಲ್ ಬಡಿಯೋ ವಿಷಯನ ನಾನು ತಯಾರು ಮಾಡಿದ್ದೀನಿ. ಭೂಪಿ, ಅಮ್ಮವ್ರೆ, ಕಾರಲ್ಲಿ ಹೋಗೋ ನಮ್ಮತ್ತೆ ವಾಪಸ್ ಕಾರಲ್ಲಿ ಬರ್ತಾರೋ ಓಡ್ಕೊಂಡು ಬರ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬರೋ ಅಷ್ಟರಲ್ಲಿ ತನ್ನ ಮಗನ್ಗೆ ಏನಾಗ್ ಹೋಗುತ್ತೋ ಅನ್ನೋ ಭಯ ಅವರಲ್ಲಿ ಎದ್ದು ಕಾಣಬೇಕು. ಸರಿ ಅಮ್ಮವ್ರೆ. ಅವಳು ಏನ್ ಹೇಳಿದ್ಲು ಅಂತ ಸರಿ ಅಂತಿದ್ಯಾ? ಅಮ್ಮವರು ಯೋಚನೆ ಮಾಡಿ ಹೇಳ್ತಿದಾರಂದ್ರೆ ಕೊಳ್ಳಿ ಇಡೋದಕ್ಕೆ ಏರ್ಪಾಡು ಮಾಡು ಅಂತ ಅರ್ಥ ಯಜಮಾನ್ರೆ. ಕೊಳ್ಳಿ ಇಡೋದು ಶಿವದೇವ ಭಾವನವ್ರಿಗಂತೂ ಅಲ್ಲ. ಮತ್ತೆ ಕಣ್ಮುಂದೆನೆ ಯಾವತ್ತೋ ಸುಟ್ಟೋಗಿರೋ ಮಗಳು ಪ್ರತ್ಯಕ್ಷವಾಗಿ ಮತ್ತೆ ಕಾಣಿಸ್ಬೇಕು. ಆಗ್ಲಿ. ವರ್ಷಕ್ಕೊಂದ್ಸಲ ಬಂದಿರೋದಕ್ಕೇನೆ ಇಷ್ಟು ದೊಡ್ಡ ಗೆಸ್ಟ್ ಹೌಸ್ ಕಟ್ಕೊಂಡಿದ್ದಾರೆ ಅಂತಂದ್ರೆ ಇನ್ನಿವ್ರು ಇರೋಂಥ ಮನೆ ಇನ್ನೆಷ್ಟು ಚೆನ್ನಾಗಿರುತ್ತೋ. ಬಾವಾ, ಯಾವಾಗ ಬಂದೆ? ಶೂ ಮರ್ತೆ ಹೋಗ್ಬಿಟ್ಟೆ. ಬಾವಾ ಅನ್ಬಾರ್ದು ಅಲ್ವಾ? ಬನ್ನಿ ಡಾಕ್ಟರ್ ಸಾಹೇಬ್ರೆ. ಮಯೂರಿ ಎಲ್ಲಿದ್ದಾಳೆ ಕಾವೇರಿ? ಅಲ್ಲಿ ನೋಡು. ಅಯ್ಯೋ, ಅವ್ರನ್ನ ಹೆಸರಿಡ್ ಕರೆದ್ರೆ ಅವ್ರ ಕೋಪ ಬಂದ್ಬಿಡತ್ತೆ. ಅಮ್ಮವ್ರೆ ಅಂತ ಕರಿಬೇಕು. ಚಿಚಿ, ಏನದು ಕೆಲ್ಸದವ್ರ ತರ? ಅಯ್ಯೋ ನಿಜಾನೇ. ಕೆಲ್ಸಕ್ಕೆ ಅಂತ ಬಂದಾಗ ನಾನ್ ಕರೆದ್ರೆ ಪರವಾಗಿಲ್ಲ, ಡಾಕ್ಟರ್ ಓದ್ಕೊಂಡಿರೋ ನೀವಂಗ್ ಕರೆದ್ರೆ ಚೆನ್ನಾಗಿರಲ್ಲ. ಮೇಡಮ್ ಅಂತ ಕರಿತೀನಲ್ಲ. ಹಾ ಹಾ, ಸರಿ, ಚೆನ್ನಾಗಿದೆ. ಅವರು ಆ ಕೋಣೆಲಿದ್ದಾರೆ, ಬನ್ನಿ ಬನ್ನಿ. ಅಮ್ಮವ್ರೆ, ಡಾಕ್ಟರ್ ಸಾಹೇಬ್ರು ಬಂದಿದ್ದಾರೆ. ಹಲೋ ಮೇಡಮ್. ಅಯ್ಯಯ್ಯೋ, ಯಾವ ಕಾಲು ಉಳ್ಕಿರೋದು? ರೈಟಾ? ಹೌದು ಡಾಕ್ಟರ್ ಸಾಹೇಬ್ರೆ, ಈ ಕಾಲೆ. ನೀನು ಡಾಕ್ಟರ್ ಸಾಹೇಬ್ರಂತಿದ್ಯಾ ಇಲ್ಲ ಬಾವಾ ಅಂತಿದ್ಯಾ? ಹೇಳ್ಬಿಡ್ತಾಳ ಇವಳು. ಯಾಕೆ ಹಾಕಿ ಹೇಳಿದ್ರಿ ಅಮ್ಮವ್ರೆ? ಕಾವೇರಿ, ನನಗೆ ಪೊಗರು ಎಷ್ಟಿದೆಯೋ ಅಷ್ಟೇ ಮೆಮೊರಿ ಪವರ್ ಕೂಡ ಇದೆ. ಫಸ್ಟ್ ಟೈಮ್ ನೀ ನನ್ನ ಜೊತೆ ಜಗಳ ಆಡಿದಾಗ ಇವನ್ನ ಬಾವ ಅಂತ ಕರೆದಿದ್ದೆ. ಬಿಡ್ತೀಯಾ ಇಲ್ವಾ? ಏನಿದು? ಬಿಡಿ. ಏನ್ ಮಾಡ್ತಿದ್ಯಾ? ಬಾವಾ, ಆಮ್ ಐ ರೈಟ್ ಮಿಸ್ಟರ್? ಅದು ಮೇಡಮ್, ಅದು ಓ ಅದ ಅಮ್ಮವ್ರೆ. ನಮ್ಮೂರಲ್ಲಿ ಎಲ್ರನ್ನೂ ವರ್ಷೆಯಿಂದ ಕರೆಯೋದು ಅಭ್ಯಾಸ ಆಗೋಗಿದೆ. ಡಾಕ್ಟರ್ ಸಾಹೇಬ್ರವ್ರ ಅಮ್ಮನ್ನ ನಾನು ಏನತ್ತೆ ಚೆನ್ನಾಗಿದ್ಯಾ ಅಂತ ವಿಚಾರಿಸ್ತಾ ಇರ್ತೀನಿ. ಇವರು ತುಂಬಾ ವರ್ಷಗಳಿರ್ಲಿಲ್ವಲ್ಲ, ಅದಕ್ಕೆ ವರ್ಷೆಯಿಂದ ಸುಮ್ಮನೆ ಕರೆದೆ ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ. ಆದ್ರೆ ಅವಳನ್ನ ಅತ್ತೆ ಮಗಳು ಅಂತ
ಮೇಡಮ್ ನಿಮ್ಮ ಲೆಗ್ನ ಟಚ್ ಮಾಡ್ಬೋದಾ? ಹೇಯ್, ಯು ಆರ್ ಅ ಡಾಕ್ಟರ್, ಯುನು. ಟಚ್ ಮಾಡ್ಬೋದಾ ಅಂತ ಬೇರೆಯವ್ರನ್ನ ಕೇಳ್ಬೋದು, ಪೇಷಂಟ್ಗಳನ್ನಲ್ಲ. ಯಾ 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 ಐಲ್ ಟೇಕ್ ಕೇರ್. ಹೇಗಾಯ್ತು ಮೇಡಮ್? ಸ್ಲಿಪ್ ಆಗಿ ಕೆಳಗಡೆ ಬಿದ್ದೆ. ಓ, ಆಂಕಲ್ಗೆ ತುಂಬಾ ಸ್ಟ್ರೆಸ್ ಆಗಿದೆ ಅಂತ ಅನ್ಸುತ್ತೆ. ಈಗ ಇಲ್ಲಿ ಪೇನ್ ಆಗ್ತಿದ್ಯಾ? ಹೇಯ್, ನಿಧಾನಕ್ಕೆ. ಇಲ್ಲಿ ಇಲ್ಲೇನಾದ್ರೂ? ಸಾರಿ ಸಾರಿ Slow ಆಗಿ. ಸಾರಿ, ಐಲ್ ಟೇಕ್ ಕೇರ್. ಕಾವೇರಿ, ಸ್ವಲ್ಪ ಬೇಗ ಬಿಸಿನೀರು ತಗೊಂಡ್ ಬಾ. ಹಾಗೆ ಟವಲ್ ತಗೊಂಡ್ ಬಾ, ಸ್ವಲ್ಪ ಬೇಗ. ಇಷ್ಟು ಮೃದುವಾದ ಪಾದಗಳಿಗೆ ಪೆಟ್ಟಾಗೋದು ಅಂದ್ರೆ ತುಂಬಾ ಕಷ್ಟ ಆಗತ್ತಲ್ವಾ? ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ 2 ದಿನದಲ್ಲಿ ನಿಮ್ ನೋವೆಲ್ಲ ಕಮ್ಮಿ ಆಗ್ಬಿಡುತ್ತೆ ಮೇಡಮ್. ಡಾಕ್ಟರ್ ಸಾಹೇಬ್ರೆ, ಬಿಸಿನೀರ್ ತಗೊಂಡ್ ಬಂದಿದ್ದೀನಿ. ಕೆಳಗಿಡು ಕಾವೇರಿ. ಹಾ. ಮೇಡಮ್, ಈ ಕಾಲನ್ನ ನೀವು ಹಾಟ್ ವಾಟರ್ ಅಲ್ಲಿ ಇಟ್ರೆ ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗುತ್ತೆ. ಓಕೆ ಕಾವೇರಿ, ಹೆಲ್ಪ್ ಮಾಡು. ಹಾ. ನಿಧಾನ. ಪರವಾಗಿಲ್ಲ ಅಮ್ಮವ್ರೆ. ಇದ್ರಲ್ಲಿಡಿ. ಅಷ್ಟೇ. ಅಷ್ಟೇ ಅಷ್ಟೇ. ಸರಿ ಇದೆ ಅಲ್ವಾ ಸಾಹೇಬ್ರೆ? ಸ್ವಲ್ಪ ಒಳಗೆ. ಮೇಡಮ್, ಹೇಗನ್ನಿಸ್ತಾ ಇದೆ? ಬೆಟರ್. ಯಾ, ನೈಸ್ ಮೇಡಮ್. 2 ದಿನದಲ್ಲಿ ಕಮ್ಮಿ ಆಗ್ಬಿಡುತ್ತೆ. ಹಾ. ಟ್ಯಾಬ್ಲೆಟ್ಸ್ ಇಲ್ಲ ಇಂಜೆಕ್ಷನ್ ಏನಾದ್ರು ಕೊಡ್ತೀರಾ? ಅವಶ್ಯಕತೆನೇ ಇಲ್ಲ ಮೇಡಮ್. ನಾರ್ಮಲ್ ಆಗಿ ನಾನು ಇದನ್ನ ಕಮ್ಮಿ ಮಾಡ್ತೀನಿ. ಸರಿ, ಮತ್ತೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಹೇಳಿ ಕಳಿಸ್ತೀನಿ. ಯಾ, ಶೋರ್. ಡಾಕ್ಟರ್ ಸಾಹೇಬ್ರೆ, ಹೋಗ್ಬೇಕಲ್ಲ. ಮೇಡಮ್, ಸಿ ಯು ಮೇಡಮ್. ಟೇಕ್ ಕೇರ್. ಕಾವೇರಿ. ಅಮ್ಮವ್ರೆ, ಈ ಡಾಕ್ಟರ್ ಕೈಗುಣ ತುಂಬಾನೇ ಚೆನ್ನಾಗಿದೆ. ನೀವಾದಷ್ಟು ಬೇಗ ಹುಷಾರಾಗ್ಬಿಡ್ತೀರಾ. ಆಮೇಲೆ ನಿನ್ಗಿದೆ ಕಣೆ, ಈ ನೋವಿಗೆ ಕಾರಣ ನೀನೆ. ನಿನ್ನನ್ ಬಿಡಲ್ಲ ಕಾವೇರಿ, ಬಿಡಲ್ಲ. ಕಾವೇರಿ, ಅಮ್ಮವ್ರೆ, ಶಿವದೇವನ್ಗೆ ಹಾಲ್ ಕೊಟ್ಯಾ? ಶುಂಠಿ ಹಾಲು ಕೊಟ್ಟಿದ್ದೀನಿ. ಚೆನ್ನಾಗಿದೆ ಅಂತ 2 ಸಲ ಕುಡಿದ್ರು. ಅಯ್ಯೋ ಕಾವೇರಿ, ಅಂಕಲ್ಗೆ ಶುಂಠಿ ಹಾಲು ಕೊಟ್ಯಾ? ಹಾ, 2 ಗ್ಲಾಸ್ ಶುಂಠಿ ಹಾಲು ಕುಡಿದ್ರಾ? ಅವ್ರು ಕುಡಿದ್ರು. ಅದ್ರಲ್ಲೇನಿದೆ? ಎಂತ ಕೆಲಸ ಮಾಡ್ದೆ ಕಾವೇರಿ? ಅಂತದ್ ಏನಾಯ್ತು? ಶುಂಠಿ ಹಾಲು ಅವರು ಕೊಡಬಾರ್ದಾ? ಹೇಳಿ ವಕೀಲ್ ಸಾಹೇಬ್ರೆ, ಬೇಕಂದ್ರೆ ಅಟ್ಟಿ ಸೊಪ್ಪು ಹಾಕಿ ಎಲ್ಲಾನು ಕಕ್ಕಸ್ಬಿಡ್ತೀನಿ. ನನಗ್ ಗೊತ್ತಿಲ್ದೆ ಮಾಡ್ದೆ, ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಂತ ಕೊಟ್ಟೆ. ರಾಜಮಾತೆ, ಕಾವೇರಿ ಮುಗ್ದಲ್ಲಿ ಗಾಬರಿ ನೋಡಿದ್ರ? ಪಾಪ ಪೃಥ್ವಿ, ನಿನ್ನ ಮಾತಿಗೆ ಅವಳು ಭಯ ಪಡದೆ ಇರ್ತಾಳ? ಹಾಗೇನಿಲ್ಲ ಕಾವೇರಿ, ನಿನ್ನ ಸುಮ್ನೆ ಆಟ ಆಡಿಸ್ತಾ ಇದ್ದಾನಷ್ಟೇ. ಓ, ತಮಾಷೆ ಮಾಡಿದ್ರಾ? ಪರವಾಗಿಲ್ಲ. ಪೃಥ್ವಿ ಹಾಗೆ ಹೇಳ್ತಿದ್ರೆ ಅವನ ಮೇಲೆ ಕೋಪ ಬರ್ಲಿಲ್ವಾ ನಿನ್ಗೆ? ಅವ್ರಿಗೇನೂ ಆಗಲ್ಲ ಅಂತ ಹೇಳಿದ್ಮೇಲೆ ನಾನ್ಯಾಕೆ ಕೋಪ ಮಾಡ್ಕೊಂಡೆ ಅಮ್ಮವ್ರೆ? ನಿನ್ನ ಶಾಂತತೆ, ಸಹನೆ, ಇದೇ ನಿನ್ನಲ್ಲಿ ನನ್ಗಿಷ್ಟ ಆಗಿರೋ ಗುಣಗಳು. ಶಿವದೇವನ್ನ ಹುಷಾರಾಗಿ ನೋಡ್ಕೋ. ನಾವು ಸ್ವಲ್ಪ ಪಂಚಾಯಿತಿ ಕಟ್ಟೆ ಕಡೆಗೆ ಹೋಗ್ಬಿಡ್ತೀವಿ. ಸರಿ ಅಮ್ಮವ್ರೆ, ನಿಮ್ಗೋಸ್ಕರ ಊರೂರೇ ಕಾಯ್ತಾ ಇದೆ. ಓಕೆ ಕಾವೇರಿ, ಹುಷಾರು. ರಾಜಮಾತೆ, ಹೋಗೋಣವಾ? ನಡಿ.
ಮಹೇಶ್ವರಮ್ಮ ತಾಯಿ ನಿಮ್ ರೂಪದಲ್ಲಿ ಬಂದಿದ್ದಾಳೆ ಅಂತ ಎಲ್ರೂ ಅನ್ಕೋತಾರೆ. ಪೃಥ್ವಿ, ರಾಜಮಾತೆ, ಪಂಚಾಯಿತಿ ಕಟ್ಟೆಗೆ ಬರೋ ಜನರಿಗೋಸ್ಕರನೇ ಒಳ್ಳೊಳ್ಳೆ ಊಟದ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೆ ನಾನು. ಅಲ್ಲಿ ಪಂಚಾಯತಿಗೆ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಪಂಚಭಕ್ಷ ಪರಮಾನಕ್ಕೋಸ್ಕರ ಹೋಗೋ ತರ ಇದೆ. ನೀವು ತಿಂಡಿ ಬಗ್ಗೆ ಯೋಚಿಸ್ತಾ ಇದ್ದೀರಾ, ನಾನು ಗುಂಡಿಗೆ ಬಗ್ಗೆ ಯೋಚಿಸ್ತಾ ಇದ್ದೀನಿ. ಗುಂಡಿಗೆ ಬಗ್ಗೆನಾ? ಜಮೀನ್ನ ವಶಪಡಿಸ್ಕೊಂಡಿರೋದು ನಾವೇ ಅಂತ ನಿಮ್ ದೊಡ್ಡಮ್ಮಂಗೆ ಏನಾದ್ರೂ ಗೊತ್ತಾದ್ರೆ ನಮ್ ಗುಂಡಿಗೆ ತೆಗೆದು ರಕ್ತ ಹೀರ್ಬಿಡ್ತಾರೆ.